ಫಿನ್ ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರದ ಫಿನ್ ಫ್ಯಾಕ್ಟ್ಸ್ನ ಇವತ್ತು ಮಾತಾಡೋಕ್ಕೆ ಬಂದಿದ್ದೀವಿ. ಶುಕ್ರವಾರ ಬಜಾಜ್ ಗ್ರೂಪು ಒಂದು ದೊಡ್ಡ ಸಾಧನೆಯನ್ನು ಮಾಡ್ತು. HDFC ಗ್ರೂಪನ್ನು ಹಿಂದಿಕ್ಕಿ ಈಗ ಬಿಗ್ಗೆಸ್ಟ್ ಫೋರ್ತ್ ಲಾರ್ಜೆಸ್ಟ್ ಕಾಂಗ್ಲಮರೇಟ್ ಅಂದರೆ ಒಂದು ಸಮೂಹ ಕಂಪ್ನಿಗಳು ಅಂತ. ಇನ್ನು ನಾನು ಹಿಂದೆ ಶಾರ್ಟ್ ಸೀರೀಸ್ನಲ್ಲಿ ಪೇರೆಂಟ್ ಕಂಪ್ನಿಗಳಂದ್ರೇನು, ಅದರ ಸಬ್ಸಿಡಿಯರಿ ಅಂದರೆ ಏನು ಅಂತ ವಿಡಿಯೋ ಮಾಡಿದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದೆ ಅಂದರೆ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಸೊ ಈಗ 4ನೇ ದೊಡ್ಡ ಒಂದು ಕಾಂಗ್ಲಮರೇಟ್ ಆಗಿದೆ. ಮೊದಲನೇ ಸ್ಥಾನದಲ್ಲಿ ಟಾಟಾ ಇದೆ, ಅದಾದ ನಂತರ ರಿಲಯನ್ಸ್ ಗ್ರೂಪ್ ಇದೆ, ಆಮೇಲೆ ಅದಾನಿ ಗ್ರೂಪ್ ಇದೆ. ಫೋರ್ತ್ ಸ್ಥಾನದಲ್ಲಿ HDFC ಗ್ರೂಪ್ ಇತ್ತು. ಈಗ ಅದನ್ನು ಹಿಂದಿಟ್ಬಿಟ್ಟು ಬಜಾಜ್ ಫೈನಾನ್ಸು ಸೂಪರ್ ರಿಸಲ್ಟ್ಸ್ ಬಂದ ಮೇಲೆ ಅದರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಜಾಸ್ತಿ ಆಯಿತು. ಹಾಗಾಗಿ ಈಗ 4ನೇ ಸ್ಥಾನಕ್ಕೆ ಬಜಾಜ್ ಹೋಗಿ HDFC ಗ್ರೂಪು 5ನೇ ಸ್ಥಾನಕ್ಕೆ ಕುಗ್ಗಿದೆ. ನಿಮಗೆ ಗೊತ್ತಿರೋ ಹಾಗೆ 2026ರಲ್ಲಿ HDFC ಗ್ರೂಪಿಂದು 4.2 ಲಕ್ಷ ಕೋಟಿಯಷ್ಟು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಕಮ್ಮಿ ಆಗಿದೆ. ಆದರೆ ಬಜಾಜ್ ಫೈನಾನ್ಸಿಂದು ಗ್ರೋತು ಚೆನ್ನಾಗಿ ಬಂದಮೇಲೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು ಬಜಾಜ್ ಫೈನಾನ್ಸಿಂದು ಅಂದರೆ ಬಜಾಜ್ ಗ್ರೂಪಿಂದು 15.7 ಲಕ್ಷ ಕೋಟಿಗೆ ಮೇಲ್ಗಡೆ ಹೋಗಿದೆ. ಸೊ ಹಾಗಾಗಿ ಕಂಬೈಂಡ್ ಆಗಿ ಅದು HDFC ಗ್ರೂಪನ್ನು ಹಿಂದಿಕ್ಕಿದೆ. ಇದರಲ್ಲಿ ಬಜಾಜ್ ಫೈನಾನ್ಸು 45% ಆ ಗ್ರೂಪಿನ ಒಂದು ವ್ಯಾಲ್ಯೂ ತರುವಂಥದ್ದು ಅದೇನೆ. ಬಜಾಜ್ ಆಟೋ ಇದೆ, ಬಜಾಜ್ ಫಿನ್ ಸರ್ವಿಸ್ ಇದೆ, ಇದೆಲ್ಲ ನಿಮ್ಗೆ ಗೊತ್ತಿದೆ. ಹಾಗಾಗಿ 8% ರಿಸಲ್ಟ್ಸ್ ಬಂತು. ಬಜಾಜ್ ಫೈನಾನ್ಸಲ್ಲಿ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಅದಕ್ಕಿಂತ ತುಂಬ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ. ಸೊ 9%ಕ್ಕಿಂತಲೂ ಮೇಲ್ಗಡೆ ಹೋಗಿತ್ತು. ಕೊನೆಗೆ ಸೆಟ್ಲ್ ಆಗಬೇಕಾದ್ರೆ 8.32% ಸೆಟ್ಲ್ ಆಯಿತು ಬಜಾಜ್ ಫೈನಾನ್ಸ್ ಶುಕ್ರವಾರ. ಸೊ 28% ಪ್ರಾಫಿಟ್ ಜಂಪ್ ಆಗಿದೆ ಅಂತ ಬಂದಿತ್ತು. ಇದು ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ಗಿಂತ ಕೂಡ ಜಾಸ್ತಿ ಇತ್ತು. ಹಾಗಾಗಿ ನಿಫ್ಟಿ 50 ಕೂಡ ಅದು ಮೇಲ್ಗಡೆ ತಗೊಂಡೋಗೋಕ್ಕೆ ಸಹಾಯ ಮಾಡ್ತಾ ಹೋಗ್ತಾ ಇತ್ತು. ಆಟೋ ಸೆಕ್ಟರಲ್ಲಿ ಸುಮಾರು ರಿಸಲ್ಟ್ಸ್ ಬಂದಿದೆ. ಸುಜುಕಿ ಅವ್ರದ್ದು 2 ವೀಲರ್ ಡೇಟಾ ಚೆನ್ನಾಗಿ ಬಂದಿದೆ ಅಂತ ಬಂದಿತ್ತು. ಟಾಟಾ ಮೋಟರ್ಸ್ ಅವ್ರದ್ದು ಕೂಡ 4 ವೀಲರ್ ಡೇಟಾ ಚೆನ್ನಾಗಿದೆ ಅಂತ ಬಂದಿತ್ತು. ಹಾಗಾಗಿ ಮಹೀಂದ್ರ ಆ್ಯಂಡ್ ಮಹೀಂದ್ರ ಇದೆಲ್ಲದೂ ಕೂಡ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾ ಹೋಯಿತು. IT ಸೆಕ್ಟರ್ ಮತ್ತೆ ವಾಪಸ್ ಫ್ಲಿಪ್ ಆಗ್ತಾ ಹೋಯಿತು. ಅಲ್ಲಿ IT ಸೆಕ್ಟರಲ್ಲಿ ಒಂದು ದಿನ ಪಾಸಿಟಿವ್, ಒಂದು ನೆಗೆಟಿವ್ ಅದು ನಡೀತಾನೆ ಇದೆ. ಸೊ ಮ್ಯಾಕ್ಸ್ ಹೆಲ್ತ್ ಕೇರಲ್ಲಿ 2.34%, ಹಾಗೆಯೇ TCS ಅಲ್ಲಿ 2.72%, ಝೊಮ್ಯಾಟೋದಲ್ಲಿ 2.64%, ಇನ್ಫೋಸಿಸಲ್ಲೂ 2%. ಇದೆಲ್ಲದೂ ಕೂಡ ನಿಫ್ಟಿ 50ಯ ಟಾಪ್ ಲೂಸರ್ಗಳಾಗಿತ್ತು. ಹಾಗೆಯೇ ನಿಫ್ಟಿ ನೆಕ್ಸ್ಟ್ 50 ಅಂತ ನೋಡ್ತಾ ಬರ್ತಾ ಇದ್ದರೆ ಇದರಲ್ಲೂ ಕೂಡ ಸಾಕಷ್ಟು ಗ್ರೀನ್ ಬಂದಿರುವಂಥ ಸ್ಟಾಕ್ಗಳಿತ್ತು. ಆಟೋ ಸೆಕ್ಟರ್ದು ಅಗೇನ್ ಡೇಟಾ ಬಂದಿತ್ತು. ಹ್ಯುಂಡೈಯಲ್ಲಿ 8% ಮೇಲ್ಗಡೆ ಹೋಗಿದೆ. ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ 5% ಮೇಲ್ಗಡೆ ಹೋಗಿದೆ. DV ಸ್ಲ್ಯಾಬ್ಸ್ ರಿಸಲ್ಟ್ಸು ತುಂಬ ಚೆನ್ನಾಗಿ ಬಂದಿದೆ, ಅದು 2.8%. ಟೊರೆಂಟ್ ಫಾರ್ಮಾದಲ್ಲಿ 5%. ಇದೆಲ್ಲದೂ ಕೂಡ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ಗಳಾಗಿದ್ದು. ಚೋಳಮಂಡಲಂ ಫೈನಾನ್ಸು ಇದೆಲ್ಲದೂ ಕೂಡ. ಅದೇ ರೀತಿ ಟಾಪ್ ಲೂಸರ್ ಅಂದರೆ ಲೋಧಾ ಗ್ರೂಪು, ತಿರ್ಗಾ ಅದರಲ್ಲಿ ಸೆಲ್ಲಿಂಗ್ ಶುರುವಾಗಿದೆ. ಮುಥೂಟ್ ಫೈನಾನ್ಸಿಂದ ಕೂಡ ರಿಸಲ್ಟ್ಸ್ ಬಂದಿತ್ತು, ಅದು ಕೂಡ ಒಳ್ಳೆ ರಿಸಲ್ಟ್ಸ್ನ ಬಂದಿದೆ. ಸೊ ಹಾಗಾಗಿ ರಿಸಲ್ಟ್ಸ್ ಯಾವೇ ಚೆನ್ನಾಗಿ ಬಂದಿದೆ ಅದೆಲ್ಲ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಲೋಧಾ ಗ್ರೂಪಲ್ಲಿ 3.33%, ಹಾಗೆ ವರುಣ್ ಬೆವರೇಜಸ್ಸು, ಬ್ರಿಟಾನಿಯಾ ಇದರಲ್ಲೆಲ್ಲ ಕೂಡ ಒಂದಿಷ್ಟು ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆ. ನೋಡಿ, RBI ಪಾಲಿಸಿ ಇವಾಗ 5ನೇ ತಾರೀಕು RBI ಮೀಟು ಆಗ್ತಾ ಇದೆ. ಅಂದರೆ 3ನೇ ತಾರೀಕಿಂದ ಶುರುವಾಗುತ್ತೆ. 5ನೇ ತಾರೀಕು ಪಾಲಿಸಿ ಡಿಸಿಷನ್ಗಳನ್ನು ಹೇಳ್ತಾರೆ, ರೆಪೋ ರೇಟ್ನ ಜಾಸ್ತಿನೋ ಕಮ್ಮಿನೋ ಅಂತ. ಅದಕ್ಕಿಂತ ಮುಂಚೆನೇ ಸುಮಾರು ಬ್ರ್ಯಾಂಡ್ಗಳು ಒಂದಿಷ್ಟು ಪ್ರೈಸ್ ಹೈಕನ್ನು ಮಾಡಿಬಿಟ್ಟಿದೆ. ಹಿಂದೂಸ್ತಾನ್ ಯೂನಿಲಿವರ್ ಆಗಿರ್ಬೋದು, ಹಾಗೆಯೇ ಇನ್ನೂ 1-2 ಗ್ರೂಪನ್ನು ಕೇಳ್ಪಟ್ಟೆ. ಅವರು ಆಲ್ರೆಡಿ ಇದ್ರದ್ದು ಹ್ಯಾವೆಲ್ಸ್ ಆಗಿರ್ಬೋದು, ಇವರೆಲ್ಲ ಕೂಡ RBI ಪಾಲಿಸಿಗಿಂತ ಮುಂಚೆನೇ ಕೂಡ ಇವಾಗ ರೇಟ್ನ ಜಾಸ್ತಿ ಮಾಡಿದ್ದಾರೆ ಅಂತ. ಕಮರ್ಷಿಯಲ್ ಸಿಲಿಂಡರ್ಗಳದ್ದು ಬೆಲೆ ₹200 ಕಡಿಮೆ ಕೂಡ ಆಗಿದೆ. ಯಾಕೆಂದರೆ ಒಂದಿಷ್ಟು ಸ್ಟೇಟ್ ಆಫ್ ಫಾರ್ಮಸಲ್ಲಿ ಗ್ಯಾಸಿಂದು ಹೋಗ್ತಾ ಇತ್ತು ಅಂತ. ಬಟ್ ಇವಾಗ ಶುಕ್ರವಾರ ಮತ್ತೆ ಇವಾಗ ಇವರು ಹಮಾಸಲ್ಲಿ ಕೂಡ ಹೊಸ ಅಧಿಕಾರ ಬರ್ತಾರೆ. ಹಮಾಸ್ ಅವರು ಇರಬಾರ್ದು ಅಲ್ಲಿ ಪ್ಯಾಲೆಸ್ಟೀನಲ್ಲಿ, ಹೊಸ ಅಧಿಕಾರ ಬರುತ್ತೆ ಅಂತ, ಅದಕ್ಕೆ ನಾವು ಸೈನ್ ಮಾಡಿದ್ದೀವಿ ಅಂತ ಟ್ರಂಪ್ ಅವರೆಲ್ಲ ಬಂದಿದ್ದಾರೆ. ಈ ಕಾರಣದಿಂದಾಗಿ ಕ್ರೂಡ್ ತಿರ್ಗಾ ಸ್ವಲ್ಪ ವಾಲಟೈಲ್ ಆಗ್ತಾ ಹೋಯಿತು. ಮತ್ತೆ ಏನು ಇವಾಗ ಇರಾನು, ಹಮಾಸು ಇವ್ರ ಜೊತೆಗೆ ಇವಾಗ ಇಸ್ರೇಲು ಬಂದು ಸೇರ್ಕೊಂಡುತ್ತೆ, ಇದೆಲ್ಲದೂ ಕೂಡ ಆಗುತ್ತಾ ಅಂತ. ಸೊ ಹಾಗಾಗಿ 94 ಚಿಲ್ಲರೆಗೆ ಹೋಗಿದೆ ಕ್ರೂಡು. ಅದು ಏನಾಗುತ್ತೆ ಅಂತ ನೋಡ್ತಾ ಹೋಗೋಣಂತೆ. ಸೊ ಓವರಾಲ್ ನೋಡ್ತಾ ಬರೋದಾದರೆ ಹೀಟ್ ಮ್ಯಾಪಲ್ಲಿ 136 ಸ್ಟಾಕ್ಗಳು ಪಾಸಿಟಿವ್ ಆಗಿ ಆಲ್ಮೋಸ್ಟ್ 24,400ನ ಬ್ರೀಚೇ ಆಗಿಬಿಡ್ತೀನಿ ಅನ್ನೋ ಥರ ಒಂದು ಕ್ಲೋಸಿಂಗ್ನ ಕೊಟ್ಟಿತ್ತಲ್ವ. ಹಾಗೆಯೇ ನಿಫ್ಟಿನಲ್ಲೂ ಕೂಡ ಮೆಜಾರಿಟಿ ಆಫ್ ಸ್ಟಾಕ್ಸ್ಗಳು ಪಾಸಿಟಿವ್. ಬ್ಯಾಂಕ್ ನಿಫ್ಟಿ ಕೂಡ ಪಾಸಿಟಿವ್. ಆಟೋ ಸೆಕ್ಟರ್ ಟಾಪ್ ಗೇನರ್ ಆಗಿತ್ತು, ಯಾಕೆಂದರೆ ಆಟೋ ಸೇಲ್ ಡೇಟಾ ಬಂದಿತ್ತು. ಹಾಗಾಗಿ IT ಸೆಕ್ಟರ್ ಟಾಪ್ ಲೂಸರ್ ಆಗಿತ್ತು ಶುಕ್ರವಾರದ ದಿವಸ. ಹಾಗೆಯೇ ನಮ್ಮ ಓವರಾಲ್ ಹೀಟ್ ಮ್ಯಾಪ್, ನಮ್ಮ ಇದ್ರದ್ದು ಆಪ್ಷನ್ ಚೇಂಜ್ ನೋಡ್ತಾ ಬರೋದಾದರೆ ನಿಫ್ಟಿ ಮಂಗಳವಾರ ಎಕ್ಸ್ಪೈರಿ ಇದೆ. ಸೊ 5ನೇ ತಾರೀಕು ಇದಾದಮೇಲೆ RBI ಪಾಲಿಸಿ ಮೀಟ್ ಇರುವಂಥದ್ದು. ಬಟ್ ಇವಾಗ 24,350 ಅಂದರೆ ನೋಡಿ, 24,100 ಇತ್ತು, 150 ಇತ್ತು, 250 ಹೋಯ್ತು. ಈಗ 24,350ಕ್ಕೆ ಮ್ಯಾಕ್ಸ್ ಪೇನ್ ಶಿಫ್ಟ್ ಆಗಿದೆ. ಅಂದರೆ ಪ್ರತಿದಿನ ಮಾರ್ಕೆಟು ಒಂದಿಷ್ಟು ಸಪೋರ್ಟ್ಗಳನ್ನು ಹುಡುಕೊಂತಾ ಇದೆ. ಈಗ 24,300 ಕೂಡ ಇವಾಗ ಡಾಮಿನೇಟಿಂಗ್ ಆಗಿ ಸಪೋರ್ಟು ಬಂದು ಬಿಲ್ಡಪ್ ಆಗಿದೆ. ಈಗ 24,500ನ ಎಕ್ಸ್ಪೈರಿ ದಿನ ಟೆಸ್ಟ್ ಮಾಡುತ್ತಾ ಇಲ್ವಾ ಅನ್ನೋದು ಪ್ರಶ್ನೆ. ಅಫ್ಕೋರ್ಸ್ 24,000 ಈ ಎಕ್ಸ್ಪೈರಿಗೆ ತುಂಬ ಇಂಪಾರ್ಟೆಂಟ್ ಲೆವೆಲ್ ಆಗಿರುತ್ತೆ. ಅದು ಒಂದು ಸಪೋರ್ಟ್ ಆಗ್ತಾ ಹೋಗ್ಬೋದು. ಮೇಲ್ಗಡೆ ಎಲ್ಲಿ ರೆಸಿಸ್ಟೆನ್ಸ್ನ ಕೊಡುತ್ತೆ ಅನ್ನೋದನ್ನು ನಾವು ಸೋಮವಾರ ದಿನ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದನ್ನು ನೋಡಬೇಕು. 24,000 ಒಂದು ಹ್ಯೂಜ್ ಸಪೋರ್ಟಾಗಿ ಉಳ್ಕೊಂಡಿರೋದ್ರಿಂದ ಅದು ಹಾಗೆ ಉಳಿಬಹುದು ಈ ಎಕ್ಸ್ಪೈರಿಗೆ, ನೋಡೋಣಂತೆ. ಹಾಗೆಯೇ ನಮ್ಮ ಇದನ್ನು ನೋಡ್ತಾ ಬರೋದಾದರೆ
FIDA ಡೇಟಾ. ಸೊ ಶುಕ್ರವಾರ ದಿನ ಇಬ್ಬರು ಕೂಡ ಪಾಸಿಟಿವ್ ಆಗಿ ನೋಡಿ, FIಗಳು 277 ಕೋಟಿ, DAಗಳು 2260 ಕೋಟಿನ ಬೈ ಮಾಡಿದ್ರು, ಎರಡೂ ಕೂಡ ಪಾಸಿಟಿವ್ ಆಗಿತ್ತು. RBI ಮೀಟು ನೆಕ್ಸ್ಟ್ ಬರ್ತಾ ಇರುವಂಥ ಮೇಜರ್ ಇವೆಂಟ್ ಅಂದರೆ ಅದೇ ಇರುವಂಥದ್ದು. ಸೊ ಯಾವತ್ತಿದೆ 5ನೇ ತಾರೀಕು RBI ಪಾಲಿಸಿ ರೇಟ್ ಇದೆ 5.25% ಇದೆ. ಅಷ್ಟೇ ಇಡ್ತಾರಾ ಜಾಸ್ತಿ ಮಾಡ್ತಾರಾ ಗೊತ್ತಿಲ್ಲ. ಸೊ ಯಾರಾದರೂ ನಿಮಗೇನಾದ್ರು ಇಂಟ್ರೆಸ್ಟ್ ರೇಟು ಜಾಸ್ತಿ ಆಗುತ್ತೆ ಅಂತ ಅನಿಸ್ತು ಅಂತಂದರೆ ನೀವು ವೆಯ್ಟ್ ಮಾಡ್ಬೋದು. ನಿಮ್ಮ FDಗಳಲ್ಲಾಗಲಿ ಮತ್ತೊಂದಲ್ಲಾಗಲಿ ಲೋನ್ ತೊಗೊಂಡಿರೋರು ನೀವು ಖಂಡಿತವಾಗ್ಲೂ ಇಂಟ್ರೆಸ್ಟ್ನ ಮುಂದೆ ತೀರ್ಸೋದ್ರ ಯೋಚನೆ ಮಾಡ್ಬೋದು. ಈ ಸಲನೂ ಆಲ್ಮೋಸ್ಟ್ ಪಾಸ್ ಮಾಡ್ತಾರೆ ಅಂತಲೇ ಇದೆ ವಿದ್ಯಮಾನ, ನೋಡೋಣ ಅಂತ ಏನು ಚೇಂಜ್ ಮಾಡ್ತಾರೆ ಅಂತ. ಸೊ ಹಾಗೆಯೇ ಕ್ವಿಕ್ಕಾಗಿ ಚಾರ್ಟ್ಸ್ನ ನೋಡ್ಕೊಂಡು ಬಂದ್ಬೋಣ, ನಾನು ಓಪನ್ನೇ ಮಾಡಲಿಲ್ಲ. ಸೊ ಟ್ರೇಡಿಂಗ್ ವ್ಯೂ ಅಲ್ಲಿ ನೋಡ್ಕೊಂಬರೋದಾದರೆ 24,510 ಬಂದುಬಿಟ್ಟಿದೆ ಇವಾಗ ನಿಫ್ಟಿ. ಸೊ ಶುಕ್ರವಾರ ದಿವಸ ನಿಫ್ಟಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ, ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ, ಸೆನ್ಸೆಕ್ಸು, ಮಿಡ್ ಕ್ಯಾಪು, ಸ್ಮಾಲ್ ಕ್ಯಾಪು, ಫಿನ್ ನಿಫ್ಟಿ ಎಲ್ಲದೂ ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಇಂಡಿಯಾ ವಿಕ್ಸಲ್ಲಿ 3.29% ಫಾಲ್ ಆಗಿ 12ಕ್ಕಿಂತ ಕೆಳಗಡೆ ಹೋಗಿರೋದು ಮಾರ್ಕೆಟಿಗೆ ಇನ್ನೂ ನಾವು ಪಾಸಿಟಿವ್ ಸೆಂಟಿಮೆಂಟ್ ಇದೆ ಅನ್ನೋದನ್ನು ಒಂದು ಸಪೋರ್ಟ್ ಕೊಡೋ ಥರ ಆಗ್ತಾ ಇದೆ. ಜೊತೆಗೆ ಗಿಫ್ಟ್ ನಿಫ್ಟಿ ನೋಡಿ, ಶುಕ್ರವಾರ ಎಲ್ಲಿ ತನಕ ಟ್ರೇಡ್ ಆಗಿತ್ತು ಅಲ್ಲಿ ತನಕ ಕೂಡ ಪಾಸಿಟಿವ್ ಟೆರಿಟರಿನಲ್ಲಿ ಟ್ರೇಡ್ ಆಗಿದೆ. ಅಫ್ಕೋರ್ಸ್ ಅದಾದಮೇಲೆ ಕ್ರೂಡು ಕೂಡ 94 ಇದಕ್ಕೆಲ್ಲ ಹೋಗಿದ್ರು ಕೂಡ ಗಿಫ್ಟ್ ನಿಫ್ಟಿ ಪಾಸಿಟಿವ್ ಆಗಿ ಇತ್ತು, ಅದೇ ರೀತಿ ಉಳಿಸ್ಕೊಂಡಂತ ಅಂತ ನೋಡ್ತಾ ಹೋಗೋಣ. ಗೋಲ್ಡಲ್ಲಿ ಸಣ್ಣದಾಗಿ ಒಂದು ಮೈನರ್ ಕರೆಕ್ಷನ್ ಆಗಿತ್ತು ನಿನ್ನೆ ದಿವಸ. ಸೊ ನಿಫ್ಟಿನಲ್ಲಿ ಚಾರ್ಟ್ ನೋಡ್ಕೊಂಬರೋದಾದರೆ ಈಗ 24,410 ಬಂದುಬಿಟ್ಟಿದ್ದೀವಿ ನಾವು ಆಲ್ರೆಡಿ. ಸೊ ಸತತವಾಗಿ 6-7 ದಿನದಿಂದ ಮಾರ್ಕೆಟು ಪಾಸಿಟಿವ್ ಆಗಿದೆ. ಒಂದು ಡೋಜಿನಲ್ಲಿ ಎಂಡ್ ಮಾಡಿದೆ, 1 2 3 4 5 6 ದಿನದಿಂದ. ಇಲ್ಲಿ ಒಂದು ಗ್ಯಾಪನ್ನು ಸೇರಿಸ್ಕೊಂಡು ಈ ಒಂದು ಗ್ಯಾಪ್ ಇದೆಯಲ್ಲ, ಈ ಗ್ಯಾಪೇ ಈ ವಾರದ ಒಂದು ಸಪೋರ್ಟ್ ಕೂಡ ಆಗ್ತಾ ಹೋಗ್ಬೋದು ಈ ಎಕ್ಸ್ಪೈರಿಗೆ. ಮುಂದಿನ ಎಕ್ಸ್ಪೈರಿಗೆ ಏನಾಗುತ್ತೆ ಅನ್ನೋದು ನೋಡೋಣ. ಬಟ್ ಇವಾಗ ಇಂಪಾರ್ಟೆಂಟ್ ಲೆವೆಲ್ಗೆ ಬಂದಿದೆ. 200 ಡೇ ಮೂವಿಂಗ್ ಆವರೇಜನ್ನು ಕೂಡ ಟೆಸ್ಟ್ ಮಾಡಿದೆ. 200 ಡೇ ಮೂವಿಂಗ್ ಆವರೇಜ್ ಹತ್ರನೇ ಬಂದು ಕ್ಲೋಸಿಂಗ್ ಆಗಿದೆ. ಇದು ಹೇಳಿದ್ದೆ ಲಾಸ್ಟ್ ವೀಕ್ ವೀಡಿಯೋದಲ್ಲೂ ಕೂಡ. ಸೊ 200 ಡೇ ಮೂವಿಂಗ್ ಆವರೇಜನ್ನು ಅಟೆಂಪ್ಟ್ ಮಾಡಿತ್ತು ಹಿಂದೆ ಆಫ್ಟರ್ ಅ ಲಾಂಗ್ ಟೈಮ್, ಅದರಲ್ಲಿಂದ ಶಾರ್ಪ್ ಕರೆಕ್ಷನ್ ಬಂದಿತ್ತು. ಇವಾಗಲೂ ಅದೇ ಥರ ಕ್ಲೋಸಿಂಗ್ ಆಗಿದೆ. ನಾಳೆ ದಿನ ಕೂಡ ಇಲ್ಲಿಂದ ರಿಜೆಕ್ಷನ್ ಬರ್ತಾ ಹೋಗುತ್ತಾ ಅಥವಾ ಇದನ್ನು ಬಿಟ್ಟು ಮೇಲ್ಗಡೆ ಹೋಗಿ ಇಲ್ಲಿ ವರ್ಟೆಕ್ಸ್ ಲೈನ್ ತನಕ ಹೋಗ್ತಾ ಅನ್ನೋದನ್ನು ನೋಡೋಣ. ಒಂದು ಇಂಪಾರ್ಟೆಂಟ್ ಲೆವೆಲ್ಗೆ ಬಂದು ಕೂತಿದೆ. ಯಾಕಂದರೆ 200 ಡೇ ಮೂವಿಂಗ್ ಆವರೇಜನ್ನು ಈ ಯುದ್ಧ ಶುರು ಆದಾಗಿಂದ ನಾವು ಅದನ್ನ ಬಿಟ್ಟು ಕೆಳಗಡೆ ಅದ್ರ ಮೇಲ್ಗಡೆ ಹೋಗೋಕ್ಕಾಗಿಲ್ಲ. ನೋಡಿ ಮಾರ್ಚಲ್ಲಿ ಆ ಒಂದು 200 ಡೇ ಮೂವಿಂಗ್ ಆವರೇಜ್ ರೆಡ್ ಲೈನ್ ಏನು ಕಾಣಿಸ್ತಾ ಇದೆ ಅದರಿಂದ ಕೆಳಗಡೆ ಬಂದಿತ್ತು. ತುಂಬ ಗ್ಯಾಪ್ಗಳು ಈ ಥರದ್ದೆಲ್ಲ ಸೃಷ್ಟಿ ಮಾಡಿದ್ದಾರೆ ಮಧ್ಯದಲ್ಲಿ. ಸೊ ಈ ಗ್ಯಾಪ್ಗಳೆಲ್ಲದನ್ನು ದಾಟ್ಕೊಂಡು ಇವಾಗ ಮಾರ್ಕೆಟು ವರ್ಟೆಕ್ಸ್ ಹತ್ತತ್ರಕ್ಕೊಂದು ಕ್ಲೈಮ್ಯಾಕ್ಸ್ ಹತ್ತತ್ರಕ್ಕೆ ಶಾರ್ಟನ್ ಆಗಿ ಬರೋ ಥರ ಕಾಣಿಸ್ತಾ ಇದೆ. ಇದರಿಂದ ಒಂದು ಬಿಗ್ ಮೂವ್ ಕೊಡ್ತಾ ಮೇಲ್ಗಡೆಗೆ ಕೆಳಗಡೆ ಕೊಡ್ತಾ ನೋಡೋಣ. ಸದ್ಯಕ್ಕೆ OI ಆಗಿರಲಿ ವಿಕ್ಸ್ ಆಗಿರಲಿ ಎಲ್ಲದೂ ಕೂಡ ಪಾಸಿಟಿವ್ ಸೆಂಟಿಮೆಂಟ್ನ ಹೇಳ್ತಾ ಇದೆ. ಆದರೆ ಕ್ರೂಡು ಸಮಾಧಾನಕರವಾಗಿ ನಿಂತಿಲ್ಲ. ಸೊ ಕ್ರೂಡು ಸಮಾಧಾನ ಆಗೋ ತನಕ ಮಾರ್ಕೆಟು ಸಮಾಧಾನ ಆಗೋಂಥದ್ದು ಕಷ್ಟನೇ. ಹಾಗೆಯೇ ನಾವು ಕ್ರೂಡನ್ನು ನೋಡ್ಕೊಂಡು ಬಂದ್ಬೋಣ. ಸೊ ಕ್ರೂಡನ್ನು ಕ್ವಿಕ್ಕಾಗಿ ನೋಡ್ತಾ ಬರೋದಾದರೆ ಈಗ ನೋಡಿ 94 ಲೆವೆಲ್ಗಿದೆ. ಸೊ ಇದನ್ನ ಮಾತಾಡಿದ್ವಿ ಇಲ್ಲಿ ಒಂದು ಇದು ರೀಟ್ರೇಸ್ಮೆಂಟ್ ಆಗಿರ್ಬೋದು. ಸೊ ರೀಟ್ರೇಸ್ಮೆಂಟ್ ಆಗಿ ಇನ್ನೂ ಕೂಡ ಏನು, ಯಾಕಂದರೆ ಇಷ್ಟು ದೊಡ್ಡದಾಗಿ ರೈಸ್ ಬಂದಿತ್ತಲ್ಲ ಇದಕ್ಕೆ ಏನು ಕೂಡ ಹೇಳಕ್ಕೆ ಬರೋದಿಲ್ಲ ಅಂತ. ಈಗ ಅದೇ ಥರ ಇವಾಗ ವಾಪಸ್ ರೈಸ್ ಆಗ್ತೀನಿ ಏನಂತ ಸಿಚುವೇಶನ್ ಬಂದಿದೆ. ಅಕಸ್ಮಾತ್ ಇವಾಗ 100 ಅಥವಾ ಅದ್ರ ಮೇಲ್ಗಡೆ ಲೆವೆಲ್ಗೆ ವಾಪಸ್ ಹೋಗ್ತಾ ಇತ್ತು ಅಂದರೆ ಮಾರ್ಕೆಟು 24,000ನ ತಿರ್ಗಾ ಬಿಟ್ಕೊಡ್ಬೇಕಾಗುತ್ತೆ. ಇಲ್ಲ ಇಲ್ಲಿಂದ ವಾಪಸ್ ಇನ್ನೊಂದ್ಸಲ ಕೆಳಗಡೆ ತರಕ್ಕೆ ಶುರು ಆಯಿತು, 88ಕ್ಕಿಂತ ಲೆವೆಲ್ ಕೆಳಗಡೆ ಬಂತು ಆಯಿತು ಅಂದರೆ ಮಾರ್ಕೆಟು 24,500 ದಾಟಿ 26,000 ಕಡೆಗೆ ಹೋಗ್ತಾ ಹೋಗ್ಬೋದು. ಸೊ ಕ್ರೂಡ್ ಈಗಲೂ ಕೂಡ ಇಂಪಾರ್ಟೆಂಟ್ ಲೆವೆಲೇ ನಮಗೆ. ಸೊ ಕ್ರೂಡ್ ಮೇಲೇ ಸುಮಾರು ವಿಚಾರಗಳು ನಿರ್ಧಾರ ಆಗ್ತಾ ಹೋಗುತ್ತೆ. ಹಾಗಾಗಿ ಗೋಲ್ಡು ಸಿಲ್ವರಲ್ಲಿ ಕೂಡ 2.4% ಕರೆಕ್ಷನ್ ಬಂದಿತ್ತು. ಜೊತೆಗೆ ರುಪಿ ಕೂಡ ಒಂದು ಸ್ವಲ್ಪ ಕೆಳಗಡೆ ಹೋಗಿತ್ತು, 95 ರೂಪಾಯಿ 38 ಪೈಸೆಗೆ ಹೋಗಿದೆ. ಸೊ DV ಸ್ಲ್ಯಾಬ್ಸು ಒಂದಿಷ್ಟು ರಿಸಲ್ಟ್ಸ್ಗಳನ್ನು ನೋಡೋಣ. ಸೊ ರಿಸಲ್ಟ್ಸ್ ಅಂತ ನೋಡ್ತಾ ಬರೋದಾದರೆ ರಿಸಲ್ಟ್ಸಲ್ಲಿ DV ಸ್ಲ್ಯಾಬ್ಸ್ದು ರಿಸಲ್ಟ್ಸ್ ಬಂದಿತ್ತು, ಮುತ್ತೂಟ್ ಫೈನಾನ್ಸ್ದು ರಿಸಲ್ಟ್ಸ್ ಬಂದಿದೆ. ಸೊ ನೋಡಿ ಯಾವ್ಯಾವ್ದ್ರದ್ದು ಸೇಲ್ಸು ಚೆನ್ನಾಗಿದೆ, ಎಬಿಟನ್ನು ಚೆನ್ನಾಗಿದೆ, ನೆಟ್ ಪ್ರಾಫಿಟು ಚೆನ್ನಾಗಿದೆ, 3 ಪ್ಯಾರಾಮೀಟ್ರು ಅದರದ್ದೆಲ್ಲದೂ ಕೂಡ ಸೂಪರ್ ಆಗಿರುವಂಥ ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇದೆ ಸ್ಟಾಕ್ಗಳಲ್ಲಿ. ಮುತ್ತೂಟ್ ಫೈನಾನ್ಸ್ ಆಗಿರ್ಬೋದು, ಅಪೋಲೋ ಟ್ಯೂಬ್ಸ್ ಆಗಿರ್ಬೋದು, DV ಸ್ಲ್ಯಾಬ್ಸ್ ಆಗಿರ್ಬೋದು, ಇದೆಲ್ಲದೂ ಕೂಡ 65% ನೆಟ್ ಪ್ರಾಫಿಟ್ ಎಲ್ಲ ಜಂಪ್ ಆಗಿಬಿಟ್ರೆ ಸ್ಟಾಕು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಅದೇ ರೀತಿಗೆ ನ್ಯಾಷನಲ್ ಅಲ್ಯೂಮಿನಿಯಮಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ. ಗ್ಲೆನ್ ಮಾರ್ಕಲ್ಲೂ ಕೂಡ ತುಂಬ ಒಳ್ಳೆ ರಿಸಲ್ಟ್ಸ್ ಬಂದಿದೆ. ಮಾರುತಿ ಸುಜುಕಿದು ನೆಟ್ ಪ್ರಾಫಿಟ್ ಕಮ್ಮಿ ಆಗಿದೆ, ITCದು ಕೂಡ ನೆಟ್ ಪ್ರಾಫಿಟ್ ಕಮ್ಮಿ ಆಗಿದೆ ಅಂತ ಬಂದಿತ್ತು. ಆ್ಯಬ್ ಇಂಡಿಯಾದಲ್ಲಿ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಸುಮಾರು ಕಂಪ್ನಿಗಳದ್ದು IOCನಲ್ಲಿ ಲಾಸ್ ಆಗಿದೆ ಅಂತ ಹೇಳಿದ್ರು ಅವರು. ಸೊ ಈ ಥರ ಸುಮಾರು ಕಂಪ್ನಿಗಳಲ್ಲಿ 10-15% ಗೇಲಲ್ಲಿ 96% ಪ್ರಾಫಿಟು ಈ ಥರದ್ದೆಲ್ಲ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ಲು ಇದರದ್ದೆಲ್ಲ ಒಳ್ಳೆ ರಿಸಲ್ಟ್ಸ್ ಬಂದಿತ್ತು. ಅದೇ ರೀತಿಯಾಗಿ FIDA ಆ್ಯಕ್ಟಿವಿಟಿ ಅಂತ ನಾವು ನೋಡ್ತಾ ಬರೋದಾದರೆ ಸೆಕ್ಟ್ರಲ್ ಆ್ಯಕ್ಟಿವಿಟಿ ಅಂದರೆ ನೋಡಿ, ಈಗ ಪ್ರತಿ 15 ದಿನಕ್ಕೆ ಬರುತ್ತೆ. ಇದ್ರ ಬಗ್ಗೆನೂ ಡೆಡಿಕೇಟೆಡ್ ವಿಡಿಯೋ ಚಾನಲಲ್ಲಿದೆ. ಬಟ್ ಈಗ 31 ಜುಲೈದು ಏನಾಗಿದೆ ಅನ್ನೋದು ಇನ್ನೂ ಡೇಟಾ ಬಂದಿಲ್ಲ, ಇನ್ನೊಂದು 2 ದಿನದಲ್ಲಿ ಅದು ಕೂಡ ಬರ್ತಾ ಹೋಗುತ್ತೆ. ಬಟ್ ಇವಾಗ ಒಂದು 2-3 ತಿಂಗಳಿಂದ ನೀವು ನೋಡ್ತಾ ಬರೋದಾದರೆ FIಗಳು ಕೆಲವೊಂದು ಸೆಗ್ಮೆಂಟಲ್ಲಿ ಪಾಸಿಟಿವ್ ಆಗಿದ್ದಾರೆ. ಉದಾಹರಣೆಗೆ ರಿಯಲ್ ಎಸ್ಟೇಟ್ ಸೆಕ್ಟರಲ್ಲಿ ಸತತವಾಗಿ 2 ಫೋರ್ಟ್ನೈಟಿಂದ ಅಂದರೆ 1 ಮಂತಿಂದ 15 ಡೇಸ್ ಡೇಟಾ ಸಿಗ್ತಾ ಹೋಗುತ್ತೆ, ಬೈ ಮಾಡಿದ್ದಾರೆ. ಕನ್ಸ್ಯೂಮರ್ ಡ್ಯೂರಬಲ್ಸಲ್ಲಿ ಬೈ ಮಾಡಿದ್ದಾರೆ. ಸರ್ವಿಸಸ್ ಸೆಕ್ಟರಲ್ಲಿ, ಹೆಲ್ತ್ ಕೇರಲ್ಲಿ,
ಮೆಟಲ್ಸು ಮೈನಿಂಗಲ್ಲಿ ಈ ಒಂದು ಸಲ ಬೈ ಮಾಡಿದರು. ಕನ್ಸ್ಯೂಮರ್ ಸರ್ವಿಸಸ್ಸು ಇದರಲ್ಲೆಲ್ಲ ಸ್ವಲ್ಪ ಬೈ ಮಾಡ್ತಾ ಇರೋಂಥದ್ದು ಕಾಣಿಸ್ತಾ ಇದೆ. ಅದೇ ರೀತಿಯಾಗಿ ಸೆಲ್ಲಿಂಗ್ ಕೂಡ ಮಾಡಿದ್ದಾರೆ. ಟೆಕ್ಸ್ಟೈಲ್ಸು, ಯುಟಿಲಿಟೀಸು ಇದರಲ್ಲೂ ಕೂಡ ಬೈನ ಮಾಡಿದ್ದಾರೆ. ಐ ಟಿನಲ್ಲಿ ಕಂಟಿನ್ಯೂಸ್ ಆಗಿ ಸೆಲ್ಲಿಂಗ್ ಮಾಡ್ತಾ ಇದ್ದಾರೆ. ಹಾಗೆಯೇ ನಮ್ಮ ಫೈನಾನ್ಷಿಯಲ್ ಸರ್ವಿಸಸಲ್ಲಿ ನೋಡಿದ್ರೆ ಕೆಮಿಕಲ್ಸು, ಮೀಡಿಯಾ ಇದೆಲ್ಲದರಲ್ಲೂ ಕೂಡ ಕಂಟಿನ್ಯೂಸ್ ಆಗಿ ಅವರು ಸೆಲ್ಲಿಂಗ್ನ ಮಾಡ್ತಾ ಇದ್ದಾರೆ. ಟೆಲಿಕಮ್ಯುನಿಕೇಷನು, ಪವರ್ ಸೆಕ್ಟರು, ಸೊ ಯಾವ್ಯಾವ ಸ್ವಲ್ಪ ಹಿಂದೆ ಇನ್ಫ್ಲೇಟ್ ಆಗಿತ್ತು ಅದರಲ್ಲಿ, ಆದರೆ ಆಟೋ ಸೆಕ್ಟರಲ್ಲೂ ಕೂಡ ಒಂದು ಸೆಲ್ಲಿಂಗು ಕಂಟಿನ್ಯೂ ಆಗಿದೆ. ಸೊ ಎಫ್ ಐಗಳು ಸ್ಮಾರ್ಟಾಗಿ ಮೂವ್ ಮಾಡ್ತಾ ಇದ್ದಾರೆ. ಅವರು ಬೈ ಮಾಡೋವಂಥ ಡೇಟಾ ನಮಗೆ ಎವ್ರಿ 15 ಡೇಸ್ ಒನ್ಸು ಸೆಬಿಯಿಂದ ಸಿಗ್ತಾ ಹೋಗುತ್ತೆ, ಅದು ನಾವು ನೋಡ್ತಾ ಹೋಗ್ಬೋದು. ಇದಿಷ್ಟು ಇವತ್ತಿನ ಫಿನ್ ಫ್ಯಾಕ್ಟ್ಸ್ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ITR ಫೈಲಿಂಗು ನಿನ್ನೆಗೆ ಮುಗಿದು ಹೋಗಿದೆ. ಯಾರಾದರೂ ಮಾಡಿಲ್ಲ ಅಂತಂದರೆ ಈಗಲೂ ಕೂಡ ನೀವು ಮಾಡ್ಬೋದು, ಆದರೆ 5,000 ರೂಪಾಯಿ ದಂಡ ಜೊತೆ ಮಾಡಬೇಕಾಗತ್ತೆ. ITR 1 ಫೈಲ್ ಮಾಡ್ತಾ ಇದ್ದೀರಾ ಅಂತಂದರೆ ITR 2 ಅಷ್ಟೇ. ITR 3 ಫೈಲ್ ಮಾಡೋರು ನಿಮಗೆ ಇನ್ನೂ ಕೂಡ ಕಾಲಾವಕಾಶ ಇರುತ್ತೆ, ಆದರೆ ನೀವು ಐ ಥಿಂಕ್ ಆಗಸ್ಟ್ 31 ತನಕ ಕಾಲಾವಕಾಶ ಇರುತ್ತೆ. ಆದರೆ ನೀವು ಏನಾದರೂ ಲಾಸ್ ಆಗಿತ್ತು ಅಥವಾ ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಈ ಥರದ್ದೆಲ್ಲ ಇದೆ ಅಂದರೆ ನೀವು ಮಾಡೋವಂಥ ಅವಕಾಶ ಇರೋದಿಲ್ಲ. ಅದೆಲ್ಲದಕ್ಕೂ ಜುಲೈ 31 ಲಾಸ್ಟ್ ಡೇಟ್ ಆಗಿತ್ತು. ಬಟ್ ಫೈಲ್ ಮಾಡೋಕ್ಕೆ ಏನು ಪೆನಾಲ್ಟಿ ಬೀಳಲ್ಲ. ಬಟ್ ITR 1, 2 ಯಾರಾದರೂ ಫೈಲ್ ಮಾಡಿಲ್ಲ ಅಂದರೆ ಇವಾಗ 5,000 ಪೆನಾಲ್ಟಿ ಕೊಟ್ಟು ಫೈಲ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಬೇರೆದಲ್ಲಿ US ಸ್ಟಾಕ್ಸಲ್ಲಿ ಅಥವಾ ಯುರೋಪಿಯನ್ ಸ್ಟಾಕ್ಸಲ್ಲಿ ಇಲ್ಲೆಲ್ಲಾದರೂ ನಿಮ್ಮನ್ನ ಹೂಡಿಕೆ ಇತ್ತು ಅಂತಂದರೆ ಅದಕ್ಕೆ ಡೆಡಿಕೇಟೆಡ್ ವಿಡಿಯೋ ಬಂದಿತ್ತು. ಬೇರೆ ಸ್ಟಾಕಲ್ಲಿ ನೀವು ಬೇರೆ ದೇಶದ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಿದರೆ ಯಾವ್ಯಾವ ಸ್ಕೆಡ್ಯೂಲ್ಗಳನ್ನು ಸೆಲೆಕ್ಟ್ ಮಾಡಬೇಕು ITR ಅಲ್ಲಿ ಅಂತ, ಅದನ್ನ ಶುಕ್ರವಾರ ಬೆಳಗ್ಗೆ ರಿಲೀಸ್ ಆಗಿತ್ತು. ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋ ಎಂಟಿಗೆ ಕೊಟ್ಟಿರ್ತೀನಿ, ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ.